ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಲ್ಲಿ ನೀವು ನೋಡ್ದಂಗೆ ನಾವು ತೋರ್ಸೋಕೊಟ್ಟಿರೋವಂಥದ್ದು, ನಾವು ನೋಡೋಕ್ಕೆ ಹೋಗ್ತಾ ಇರೋವಂಥದ್ದು ಸಂಗಮ, ಅಂದರೆ ಕನಕಪುರ, ನಮ್ಮ ಬೆಂಗಳೂರು ಹತ್ರ ಇರೋ ಕನಕಪುರ ಹತ್ರ ಇರೋ ಸಂಗಮ ಅನ್ನೋ ಪ್ಲೇಸ್ಗೆ. ಇದು ತುಂಬ ವೀಡಿಯೋಸ್ ಬಂದಿರುತ್ತೆ ಯೂಟ್ಯೂಬಲ್ಲಿ, ಎಲ್ಲರೂ ಮಾಡಾಕಿರ್ತಾರೆ. ನಾವು ಬೆಂಗಳೂರಿಂದ ಹೊರಡ್ತಿದ್ರಲ್ಲ, ಅಲ್ಲಿ ನೈಸ್ ರೋಡಿಂದನೇ ಕ್ಯಾಪ್ಚರ್ ಮಾಡಿದ್ದೀರಿ. ಬೆಂಗಳೂರಿಂದ ನೈಸ್ ರೋಡಿಂದನೇ ಹೊರಡ್ತಾ ಕ್ಯಾಪ್ಚರ್ ಮಾಡಿಕೊಂಡು ಸಂಗಮಲ್ಲಿ ಈಗ ಏನೇನಿದೆ, ಮುಂಚೆ ಥರ ತೆಪ್ಪ ಎಲ್ಲ ಈಗ ಅಲೋ ಇಲ್ಲ, ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀರಿ. ಸೊ ಓದ್ತಾ ಹೋಗೋದಕ್ಕೆ ಎಲ್ಲ ಲಾಸ್ಟಲ್ಲಿ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ಇನ್ನೂ ನೀವೇನು ಹೊಸಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆಗೆ ಮನೆ ಬಿಟ್ಟಿದ್ದು. 8 ಗಂಟೆಯಿಂದ ಯಲಹಂಕದಿಂದ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30-12 ಗಂಟೆ ಆಗಿತ್ತು. ಸಂಗಮ ರೀಚ್ ಆಗೋಷ್ಟೊತ್ತಿಗೆ ನೈಸ್ ರೋಡ್ ಯೂಸ್ ಮಾಡಿದ್ರು ಆಲ್ಮೋಸ್ಟ್ ಅಲ್ಲಿವರೆಗೆ ಆಗುತ್ತೆ. ಯಾಕಂದರೆ ನಾವು ಸೆಂಟ್ರಲ್ಲಿ ಟಿಫನ್ಗೆಲ್ಲ ನಿಲ್ಲಿಸಿದ್ರಿ. ಸೊ ಅದರಿಂದ 1 ಅವರ್ ತೆಗೆದ್ರೂ 8ರಿಂದ 9, 9ರಿಂದ 10, 10ರಿಂದ 1 2.5 ಅವರ್. ಸೊ ಯಲಹಂಕದಿಂದ ಸೊ ಒಂದು ಸ್ಟ್ರೆಚ್ ಅಲ್ವಾ, ಸೊ ಅಷ್ಟೊತ್ತಾಯಿತು. ನೈಸ್ ರೋಡ್ ಆದ್ರಿಂದ ಟೋಲ್ ಕೂಡ ಇರುತ್ತೆ. ಸೊ ಹಿಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಈ ಹೈವೇ ಟೋಲ್ ರೋಡ್ಗಳಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ. ತುಂಬ ಕೇರ್ಫುಲ್ ಆಗಿರಬೇಕು. ಅದು ಒಂಥರ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಡ್ರೈವರ್ಸು ನನಗಂತೂ ತುಂಬ ಇಷ್ಟ ಈ ಹೈವೇಗಳಲ್ಲಿ. ಈ ಬೆಂಗಳೂರು ಟ್ರಾಫಿಕಲ್ಲಿ ಓಡಿಸಿ ತಲೆ ಕೆಟ್ಟು ಈ ಹೈವೇಗಳು ನೋಡಿದ್ರೆ ತುಂಬ ರಿಫ್ರೆಶ್ಮೆಂಟ್ ಥರ ಆಗುತ್ತೆ ನಮಗೆ. ಅದರಿಂದ ಬಾಯ್ಸ್ ಲಾಂಗ್ ರೈಡ್ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸೊ ನೇಚರ್ ಕೂಡ ಇರುತ್ತೆ. ಹೋಗ್ತಾ ನೇಚರು, ಹಳ್ಳಿಗಳು, ಮತ್ತು ಟ್ರಾವೆಲ್ ಮಾಡೋ ತಣ್ಣನೆ ಗಾಳಿ, ಆ ಕ್ಲೈಮೇಟಿಕ್ ಚೇಂಜು. ಒಂದು 5 ನಿಮಿಷಕ್ಕೆ ಬಿಸಿಲು ಬರುತ್ತೆ, ಮತ್ತೆ ಕೂಲ್ ಆಗುತ್ತೆ, ಮತ್ತೆ ಮೋಡ ಬರುತ್ತೆ. ಸೊ ಏನೇ ಚೇಂಜ್ ಆಗ್ತಾ ಇದ್ದಂಗೆ ಅಲ್ಲಿ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಿರುತ್ತೆ, ಮತ್ತು ನೇಚರ್ ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ಈ ರೀತಿ ಇರೋದ್ರಿಂದ ನಮ್ಗೆ ಲಾಂಗ್ ಡ್ರೈವ್ ಇಷ್ಟ ಆಗುತ್ತೆ ಮನುಷ್ಯರಿಗೆ ಅಂತ ಅನ್ಕೊತೀನಿ. ಸೊ ಹೀಗೆ ನೈಸ್ ರೋಡ್ ಮೂಲಕ ಹೊರಟ್ರಿ. ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ನಮ್ಗೆ ಆರ್ಟ್ ಆಫ್ ಲಿವಿಂಗ್ ಕೂಡ ನೋಡೋಣ ಅಂತ. ಯಾಕೋ ಇಷ್ಟ ಆಗಲಿಲ್ಲ, ಆರ್ಟ್ ಆಫ್ ಲಿವಿಂಗ್ ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ. ಸೊ ಸೀದಾ ನಾವು ಡೈರೆಕ್ಟಾಗಿ ಸಂಗಮ ಹೋಗಿದ್ರಿ. ಮತ್ತು ಅದಕ್ಕಿಂತ ಮುಂಚೆ, ಸಂಗಮ ಹೋಗೋಕ್ಕಿಂತ ಮುಂಚೆ ಚುಂಚಿ ಫಾಲ್ಸ್ ಅಂತ ಇದೆ ಪಕ್ಕದಲ್ಲಿ, ಒಂದು 10 ಕಿಲೋಮೀಟರ್ಸ್ ಮುಂಚೆನೇ ಸಿಗುತ್ತೆ ನಿಮಗೆ ಸಂಗಮ ಎಂಟ್ರಿ. ಸಂಗಮಗೆ ಒಂದು ಆರ್ಚ್ ಬರುತ್ತೆ. ಆರ್ಚಲ್ಲಿ ನೀವು ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಇರ್ತಾರೆ, ಅಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕು ವೆಹಿಕಲ್ಸ್ ಡೀಟೇಲ್ಸ್ ಎಲ್ಲ. ಸೊ ಅದಕ್ಕೆ ಅಲ್ಲೇ ಆರ್ಚ್ ಹತ್ರನೇ ನಿಮಗೆ ಒಂದು ಲೆಫ್ಟ್ ಇದೆ ಚುಂಚಿ ಫಾಲ್ಸ್ಗೆ. ಬಟ್ ಚುಂಚಿ ಫಾಲ್ಸಲ್ಲಿ ಏನು ನೀರಿಲ್ಲ, ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದರು. ಸೊ ಅದರಿಂದ ನಾವು ಅಲ್ಲಿ ಹೋಗಲಿಲ್ಲ. ಅಲ್ಲೇ ನೀವು ಫಾರೆಸ್ಟ್ ಆಫೀಸರ್ ಕೇಳ್ಬೋದು ನಿಯರ್ ಬೈ ಪ್ಲೇಸ್ ಏನಿದೆ ಅಂತೆಲ್ಲ. ಚುಂಚಿ ಫಾಲ್ಸ್ ಹತ್ರ ಇತ್ತು, ಬಟ್ ಅದು ಆಲ್ರೆಡಿ ಕ್ಲೋಸ್ ಆಗಿದೆ ಅಂದರು. ವಾಟರ್ ಇಲ್ಲ, ಈಗ ಕ್ಲೋಸ್ ಮಾಡಿದ್ದಾರೆ ಅಂತಂದರು. ಅದಾದಮೇಲೆ ಮೇಕೆದಾಟುಗೆ, ಸಂಗಮ ಅಲ್ಲಿ ಜೊತೆಯಲ್ಲೇ ಮೇಕೆದಾಟು ಇರುತ್ತೆ. ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೆ. ಸಂಗಮಗೆ ಹೋದರೆ ಅಲ್ಲಿಂದ ಬಸ್ ಇರುತ್ತೆ, ಬಸ್ಸಿಂದ ಹೋಗ್ಬೇಕಾಗುತ್ತೆ ಮೇಕೆದಾಟುಗೆ. ಅಲ್ಲಿ ಬಿಡ್ತಾರೆ, ಅಲ್ಲಿ ನೋಡ್ಕೊಂಡು ಬರಬೇಕು ನೀವು. ನಾವು ಮೇಕೆದಾಟುಗೆ ಹೋಗಿಲ್ಲ, ಈ ವಿಡಿಯೋಲಿ ಕ್ಯಾಪ್ಚರ್ ಕೂಡ ಮಾಡಿಲ್ಲ. ಯಾಕಂದರೆ ನಮಗೆ 4 ತಿಂಗಳು ಮಗು ಇತ್ತು. 1 ವರ್ಷದಿಂದ ಆಲ್ಮೋಸ್ಟ್ ನಾವೆಲ್ಲೂ ಟ್ರಾವೆಲ್ ಮಾಡಿರಲಿಲ್ಲ. ಟ್ರಾವೆಲ್ ವೀಡಿಯೋಸ್ ಕೂಡ ಅಷ್ಟೊಂದು ಬಿಟ್ಟಿರಲಿಲ್ಲ. ನಿಯರ್ ಬೈ ಬೆಂಗಳೂರು ಹತ್ತಿರ ಇರೋದು ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಸೊ ಇದೇ ಫಸ್ಟ್ ಟೈಮ್ ಲಾಂಗ್ ಟ್ರಿಪ್ಪು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. 4 ಮಂತ್ಸ್ ಮಗು ಇರೋದ್ರಿಂದ ನಾವು ಮೇಕೆದಾಟು ಬಸ್ಸಲ್ಲೆಲ್ಲ ಎತ್ತಾಕುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ಜಸ್ಟ್ ಸಂಗಮಗೆ ಹೋಗಿ ಬಂದ್ರಿ. ಸಂಗಮ ಕೂಡ ನಾವು ಮುಂಚೆ ಹೋಗ್ದಂಗೆ, ಒಂದು 2 ವರ್ಷದ ಮುಂಚೆ ಹೋಗಿದ್ದೆ ನಾನು ಸಂಗಮಗೆ, 2-3 ವರ್ಷದಿಂದ. ಸೊ ಆಗಿರೋ ಸಂಗಮಗೂ ಈಗಿರೋ ಸಂಗಮಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ವಿಡಿಯೋ ಕೊನೆವರೆಗೂ ನೋಡಿ. ಅಲ್ಲಿ ಏನೇನಿದೆ ನೀವು ಹೊರ್ತಾ ಹೋಗೋದಕ್ಕಿಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ವಿಡಿಯೋ ಕೊನೆಯಲ್ಲಿ ನಾನು ತೋರಿಸ್ತಿದ್ದೀನಿ. ಎಷ್ಟುವರೆಗೂ ನೀವು ಹೋಗ್ಬೋದು, ನೀರಲ್ಲಿ ಇಳಿಬೋದಾ, ಆಡ್ಬೋದಾ, ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲ ಕಡೆ ಆಲ್ಮೋಸ್ಟ್ ರೋಪ್ ಕಟ್ಬಿಟ್ಟಿದ್ದಾರೆ. ಒಂದಷ್ಟು ಜಾಗ ಮಾತ್ರ ಬಿಟ್ಕೊಟ್ಟಿದ್ದಾರೆ. ಮುಂಚೆ ಥರ ನಾವು ಹೋಗಿ ಹರಿಯೋ ನೀರಲ್ಲಿ ಮಾಲ್ಕೊಂಡು ಆಟಾಡ್ಕೊಂಡೆಲ್ಲ ಬರ್ತಿದ್ರಿ. ಈ ಕಡೆಯಿಂದ ಆ ಕಡೆ ದಾಟೋದಕ್ಕೆ ತೆಪ್ಪಗಳೆಲ್ಲ ಇರ್ತಿದ್ವು. ತೆಪ್ಪ ಕೂಡ ಟೆಂಡರ್ ಕೊಟ್ಟಿಲ್ಲ ಈ ವರ್ಷ. ಏನು ರೀಸನ್ ಅಂತೆಲ್ಲ ಕೇಳಿದೆ ಅಲ್ಲಿರೋರಿಗೆ, ಸ್ಥಳೀಯರಿಗೆ. ಅವರಂದರು 1 ವರ್ಷದ ಹಿಂದೆ 5 ಜನ ಹುಡುಗಿರು, 2 ಹುಡುಗರು 3 ಜನ ಹುಡುಗರು ಹೋಗಿ ಅಲ್ಲಿ ನೀರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅವತ್ತಿಂದ ಸ್ಟಾಪ್ ಮಾಡಿದ್ದಾರೆ.
ಯಾರನ್ನೂ ಬಿಡ್ತಿಲ್ಲ ಅಂತಂದರು. ಸೊ ಅವಾಗಿಂದ ರೋಪ್ ಕಟ್ಟಿ ಅಲ್ಲೊಬ್ಬರು ಆಫೀಸರ್ ಎಲ್ಲ ಕೂತಿರ್ತಾರೆ, ಗಾರ್ಡು ನೋಡ್ಕೊತಾ ಇರ್ತಾರೆ. ಸೊ ಆ ರೀತಿ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಬರ್ತಾದರೆ ಹೋಗ್ಬಿಟ್ಟು ಜಸ್ಟ್ ನೀರಲ್ಲಿ ಆಟ ಆಡ್ಬೋದು. ಮುಂದೆ ಸಪ್ರೇಟಾಗಿ ಒಂದು ಜಾಗ ಕೊಟ್ಟಿದ್ದಾರೆ, ಎಲ್ಲಿ ಫೋರ್ಸ್ ಕಡಿಮೆ ಇದೆ ಅಲ್ಲೊಂದು ಸಪ್ರೇಟ್ ಚಾನಲ್ ಥರ ಪಾಸ್ ಆಗ್ತಿದೆ ನೀರು. ಸೊ ಅಲ್ಲಿ ಮಾತ್ರ ಜಾಗ ಮಾಡಿಕೊಟ್ಟಿದ್ದಾರೆ, ಅಲ್ಲಿವರೆಗೂ ರೋಪ್ ಕಟ್ಟಿ ಎಲ್ಲಿ ಸೇಫ್ಟಿ ಇದೆಯೋ ಅದು ನೋಡ್ಕೊಂಡು ರೋಪ್ ಕಟ್ಟಿ ಬಿಟ್ಟಿದ್ದಾರೆ ಅಷ್ಟೇ. ಅಂದರೆ ಮುಂಚೆ ಥರ ನಾವು ಸ್ವಲ್ಪ ಒಂದು ಈ ಕಡೆಯಿಂದ ದಾಟಿ ಆ ಕಡೆ ಜಾಗ ಇದೆ, ಅಲ್ಲೋ ಕೂತ್ಕೊಂಡು ಎಲ್ಲ ಮಾಡ್ತಿದ್ವಿ, ಟೆಂಟೆಲ್ಲ ಹಾಕೊಂಡು ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ರಿ. ಸೊ ಆ ರೀತಿ ಇಲ್ಲ, ತೆಪ್ಪದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದು ಇಲ್ಲ ಈಗ. ಸೊ ಅದೆಲ್ಲ ಕ್ಲೀನಾಗಿ ತೋರಿಸಿದ್ದೀನಿ ನಿಮಗೆ. ಮತ್ತು ನೀರು ತುಂಬ ಚೆನ್ನಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸಂಗಮ ಅಂತ ಹೇಳೋದು ಅದಕ್ಕೆ ಅಲ್ವಾ, ಅರ್ಕಾವತಿ ನದಿ, ಕಾವೇರಿ ನದಿ ನೀರು ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಸಂಗಮ ಅಂತ ನೇಮ್ ಇರೋದು. ನಾವು ಆಲ್ಮೋಸ್ಟ್ ಬಂದ್ರಿ, ನೈಸ್ ರೋಡಿಂದ ರೀಚ್ ಆಗ್ತಿದ್ದೀರಿ ಆಲ್ಮೋಸ್ಟ್. ಈಗ ಕನಕಪುರ ಊರು ರೀಚ್ ಆಗಿದ್ದೀರಿ ಅನ್ಸುತ್ತೆ. ಈಗ ಕನಕಪುರದಲ್ಲಿದ್ದೀರಿ. ನೋಡೋಣ, ವಿಡಿಯೋ ಕೊನೆವರೆಗೂ ನೋಡಿ, ನಾನು ತೋರಿಸ್ತೀನಿ ನೀರೆಲ್ಲ ಹೇಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ನೋಡಿ. ಆರಾಮಾಗಿ ಮಲ್ಕೊಂಡವ್ರೆ, ಬೇಬಿನೇ ಮಲ್ಕೊಂಬಿಟ್ಟಿದೆ. ಅದು ಒಂಥರ ಇದೆ. ಕನಕಪುರದಲ್ಲಿ ಹೋಗ್ತಾ ತುಂಬ ರೆಸಾರ್ಟ್ಸ್ಗಳು ಆನ್ ದ ವೇ, ಅಲ್ಲಿ ತುಂಬ ಇದ್ದಾವೆ ಕನಕಪುರದಲ್ಲೂ ನೋಡೋದು. ಬಟ್ ನಾವು ಚೂಸ್ ಮಾಡ್ಕೊಂಡಿದ್ದು ಇದೊಂದೇ, ಯಾಕಂದರೆ ನಾವು ಮುಂದೆ ಹಾಗೆ ಟ್ರಾವೆಲ್ ಮಾಡೋದಿತ್ತು. ಸೊ ಅದರಿಂದ ಡೈರೆಕ್ಟಾಗಿ ಸಂಗಮ ಹೋಗಿದ್ದು ನಾವು. ಅದಾದಮೇಲೆ ಇನ್ನೂ ಅಷ್ಟು ವಿಡಿಯೋಗಳು ರಿಲೀಸ್ ಮಾಡ್ತೀನಿ, ನಾವು ಹೋಗಿರೋ ಪ್ಲೇಸಸ್ಗಳು ಲಾಸ್ಟ್ ವೀಕಲ್ಲಿ. ಸೊ ಹಂಗೆ ಸ್ಟೇ ಟ್ಯೂನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋ ರಿಲೀಸ್ ಮಾಡಿದಾಗೆಲ್ಲ. ಹಾಗೆ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ, ಇಲ್ಲಾಂದರೆ ಲೈಕ್ ಕೊಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಐಟ್ನರಿ ಪ್ರಿಪೇರ್ ಮಾಡ್ತಿರ್ತಾರಲ್ಲ, ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಶೇರ್ ಮಾಡಿ, ಈ ಥರ ಇದೆ ಇವಾಗ ಕರೆಂಟ್ ಸಿಚುವೇಶನ್ ಸಂಗಮ ಹೇಗಿದೆ ಅಂತ ನೋಡ್ಕೊಬೋದು ನೀವು. ನಾನು ಸ್ವಲ್ಪ ಹೆಂಗಾಗಿದ್ದಾಗ ನನಗೆ ಬೈಕಲ್ಲಿ ಹೋಗೋದಂದರೆ ತುಂಬ ಇಷ್ಟ ಆಗ್ತಿತ್ತು. ನಾನು ನಮ್ಮ ವೈಫು ಬೈಕಲ್ಲಿ ಹೋಗೋದನ್ನೇ ತುಂಬ ಇಷ್ಟಪಡ್ತಿದ್ರಿ. ಆಲ್ಮೋಸ್ಟು 150-200 ಕಿಲೋಮೀಟ್ರ್ವರೆಗೂ ನಾವು ಬೈಕಲ್ಲೇ ಹೋಗಿ ಬಂದಿದ್ದೀರಿ. ಬಟ್ ಈ ನಡುವೆ ಮಗು ಆದಮೇಲಿಂದ ಕಾರೇ ಇಷ್ಟಪಡ್ತಾಯಿದ್ರಿ. ಮಗು ಇರೋದಕ್ಕೋಸ್ಕರನೋ ಇಲ್ಲ ಸೇಫ್ಟಿಗೋಸ್ಕರನೋ ಗೊತ್ತಿಲ್ಲ, ನಮ್ಮ ಮೈಂಡು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟು ಕಾರೇ ಪ್ರಿಫರ್ ಮಾಡುತ್ತೆ. ಕ್ಲೈಮೆಟಿಕ್ ಚೇಂಜ್ ಇರೋದ್ರಿಂದ ಇರ್ಬೋದು, ಥಂಡಿ ಇರೋದ್ರಿಂದ ಇರ್ಬೋದು. ಯಾಕಂದ್ರೆ ಕಾರಲ್ಲಾದರೆ ಹೀಟ್ರ್ ಹಾಕೋಬೋದಲ್ಲ, ಸೊ ಪೂರ್ ಬೆಚ್ಚಗಿಡ್ಬೋದು ಮಗುನ. ಸೊ ಈ ರೀತಿ ಕಾರಣಗಳಿಂದನೋ ಇಲ್ಲೋ ಕಂಫರ್ಟ್ಗೋಸ್ಕರನೋ ಇಲ್ಲ ಸೇಫ್ಟಿಗೋಸ್ಕರನೋ ನಮ್ಮ ಮೈಂಡು ಕಾರ್ ಚೂಸ್ ಮಾಡುತ್ತೆ. ಅದಕ್ಕೆ ಮುಂಚೆ ಜಾಸ್ತಿ ನಾವು ಬೈಕಲ್ಲೇ ಹೋಗ್ತಾಯಿದ್ದು, ಎಷ್ಟೇ ದೂರ ಆದರೂ. ಇಲ್ಲಿಂದ ಆಲ್ಮೋಸ್ಟು ಬೆಂಗಳೂರಿಂದ ಚಿಕ್ಕಮಗಳೂರವರೆಗೂ ಆಲ್ಮೋಸ್ಟ್ ಹೋಗಿದ್ದೀರಿ ಬೈಕಲ್ಲಿ ನಾವು. ಹೈವೇಗಳಲ್ಲಿ ಇನ್ನೊಂದೇನು ಅಟ್ರಾಕ್ಷನ್ ಅಂದರೆ, ಈ ಸೈಡಲ್ಲಿ ಇದು ಇರುತ್ತಲ್ಲ ನಿಮಗೆ ರೋಡ್ ಡಿವೈಡರ್, ಈ ವೈಟ್ ಪೈನ್ಸು. ಸೊ ಅದು ಮತ್ತು ನೈಟ್ ಟೈಮ್, ಈವ್ನಿಂಗ್ ಟೈಮ್, ನೈಟ್ ಟೈಮ್ ಎಲ್ಲ ಓಡಿಸೋವಾಗ ನಿಮಗೆ ಹಜಾರ್ಡ್ಸ್ ಲೈಟ್ಸ್ ಹಾಕಿರ್ತಾರೆ ಸೈಡಲ್ಲಿ. ಆ ವೈಟ್ ಪಟ್ಟಿ ಮೇಲೆ ನಿಮಗೆ ತುಂಬ ಲೈಟ್ಸ್ಗಳು ಇರುತ್ತೆ. ವೈಟ್ ಇರುತ್ತೆ ಸೆಂಟ್ರಿಗೆ, ಆ ಕಡೆ ಈ ಕಡೆ ರೆಡ್ ಇರುತ್ತೆ ಡೇಂಜರ್ಗೆ, ಕೆಲವೊಂದು ಕಡೆ ಟರ್ನಿಂಗಲ್ಲಿ ಎಲ್ಲೋ ಇರುತ್ತೆ ಕಾಷನ್ಗೆ. ಸೊ ಇದೆಲ್ಲ ಒಂಥರ ನಮ್ಗೆ ಏನೋ ಒಂಥರ ಫೀಲು. ಡ್ರೈವ್ ಮಾಡೋರಿಗೆ ಗೊತ್ತಿರುತ್ತೆ, ಡ್ರೈವರ್ಸ್ಗಳಿಗೆ ಏನು ಫೀಲ್ ಬರುತ್ತೆ ಅಂತ. ಸೊ ಹಾಗೆ ಮಾಡ್ತಾ ನಾವು ಆಲ್ಮೋಸ್ಟ್ ನಿಯರ್ ಬೈ ಹೋಗಿದ್ರಿ ಕನಕಪುರ ಹತ್ರ. ಮತ್ತು ಮೈನ್ ಹೈವೇಯಿಂದ ಒಂದು ಲೆಫ್ಟ್ ತೊಗೊಂಡು ನಾವು ಹಳ್ಳಿ ಒಳಗಿಂದ ಹೋಗಬೇಕು. ಹೋಗ್ತಾ ನಿಮಗೆ ಎಂಟ್ರಿ ಫೀ ಸಂಗಮಲ್ಲಿ ಇದೆ. ಫಸ್ಟು ಆರ್ಚ್ ಬರುತ್ತೆ ಸಂಗಮಲ್ಲಿ, ಅಲ್ಲೇನು ಎಂಟ್ರಿ ಫೀ ಇಲ್ಲ. ಜಸ್ಟು ಫಾರೆಸ್ಟ್ ಆಫೀಸರ್ ಬುಕ್ಕಲ್ಲಿ ಎಂಟ್ರಿ ಮಾಡಿಸ್ಕೊತಾರೆ ವೆಹಿಕಲ್ ಡೀಟೇಲ್ಸ್ನ. ಅದನ್ನು ಬಿಟ್ಟರೆ ನಾವು ಮತ್ತೆ ಒಳಗೋದ್ರೆ ಸಂಗಮ ಹತ್ರ ಆಲ್ಮೋಸ್ಟ್ ಅಂಗಡಿಗಳು ಬರುತ್ತಲ್ಲ, ಫಿಶ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಒಂದು ಲೇಡಿ ಇರ್ತಾರೆ, ಅವರು ನಿಮಗೆ ಟಿಕೆಟ್ ಕೊಡ್ತಾರೆ.
30 ರುಪೀಸೋ ಇಲ್ಲ 50 ರುಪೀಸೋ ಕಾರ್ ಪಾರ್ಕಿಂಗ್ಗೆ. ವೆಹಿಕಲ್ಸ್ಗೆ ಗೊತ್ತಿಲ್ಲ ನನಗೆ, 2 ವೀಲರ್ಸ್ಗೆ ಎಷ್ಟು ಅಂತ. ಆ ಟಿಕೆಟ್ ತೊಗೊಂಡು ನೀವು ಸೀದಾ ನೀರು ಹತ್ರಕ್ಕೆ ಹೋಗ್ಬೋದು ಕಾರ್ ತೊಗೊಂಡು. ತೋರಿಸ್ತೀನಿ ಮನೆ, ನಾನು ಕಾರ್ ತೊಗೊಂಡು ಆಲ್ಮೋಸ್ಟ್ ನೀರು ಹತ್ರಕ್ಕೆ ಹೋಗಿದ್ದೀನಿ. ಜಸ್ಟ್ ನೀರಿಂದ ಇಳಿದು ಒಂದು 3-4 ಹೆಜ್ಜೆ ಹಾಕಿದ ತಕ್ಷಣ ನೀರು, ಅಲ್ಲಿವರೆಗೂ ಬಿಡ್ತಾರೆ. ಅಲ್ಲೇ ಪಾರ್ಕಿಂಗ್ ಇರೋದು ಆ್ಯಕ್ಚುಲಿ. ಅಲ್ಲೇ ನಿಮಗೆ ಮೇಕೆದಾಟಿಗೆ ಹೋಗೋಕ್ಕೂ ಬಸ್ ಕೂಡ ಅಲ್ಲೇ ನಿಂತಿರುತ್ತೆ. ಮತ್ತು ಸ್ನ್ಯಾಕ್ಸು ಎಲ್ಲ ಇರುತ್ತೆ, ಚುರುಮುರಿ ಅದೆಲ್ಲ ಕಾಮನ್ನು. ಮುಂಚೆ ಹೇಗಿತ್ತು ಹಾಗೆ ಇದೆ. ಫಿಶ್ಶು ಅದೆಲ್ಲ ಇದ್ದೇ ಇರುತ್ತೆ. ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಜನ ಕಡಿಮೆ ಇರಬೇಕು, ಮಗು ಬೇರೆ ಇದೆಯಲ್ಲ, ಸೊ ಅದರಿಂದ ನಾವು ವೀಕ್ ಡೇ ಚೂಸ್ ಮಾಡ್ಕೊಂಡಿದ್ರಿ. ವೀಕ್ ಡೇಸಲ್ಲಿ ಪ್ರಶಾಂತವಾಗಿ ನೀವು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇದ್ಕೊಂಡು ನೋಡಿಕೊಂಡು ಬರೋ ಥರ ಇತ್ತು. ಜಾಸ್ತಿ ಕ್ರೌಡ್ ಏನು ಇರಲಿಲ್ಲ. ಸೊ ಅದರಿಂದ ನಾನು ಸಜೆಸ್ಟ್ ಮಾಡೋದು ವೀಕ್ ಡೇ ಸಜೆಸ್ಟ್ ಮಾಡ್ತೀನಿ. ವೀಕೆಂಡ್ಸಲ್ಲಂತೂ ತುಂಬ ಜನ ಇರ್ತಾರೆ. ಜನದಲ್ಲಿ ತುಂಬ ಜನ ಇದ್ದು ಹೋಗಬೇಕು ಅನ್ನೋರು ತುಂಬ ಜನ ಇರ್ತಾರೆ. ಆ ಥರ ನೋಡಿದ್ರೇ ಫೀಲ್ ಬರೋದು, ಹೋಗಿದ್ರೆ ಅನಿಸೋದು ಅನ್ನೋ ರೀತಿಯೂ ಇರ್ತಾರೆ. ಬಟ್ ನಮಗೆ ಸ್ವಲ್ಪ ಪೀಸ್ಫುಲ್ ಆಗಿರಬೇಕು, ಜನ ಕಡಿಮೆ ಇರಬೇಕು, ಜಂಗ್ಲಿ ಜಾಸ್ತಿ ಇರಬಾರ್ದು. ಸೊ ಆ ಥರ ನಾವು ಇಷ್ಟಪಡ್ತೀವಿ. ಅದರಿಂದ ನಾವು ವೀಕ್ ಡೇ ಚೂಸ್ ಮಾಡಿಕೊಂಡು ನಾವು ಹೊರಟಿದ್ದು. ಸೊ ಈಗ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ, ಊರೆಲ್ಲ ಬಂದಿದೆ, ಹಳ್ಳಿ ಒಳಗಿಂದ ಹೋಗ್ತಿದ್ದೀರಿ. ಸೊ ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀರಿ ಸಂಗಮ. ಈಗ ನೋಡ್ತಿರೋದು ನೀವು, ಇದು ಸಂಗಮದ ಆರ್ಚು. ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ. ಸೊ ಆಮೇಲೆ ಅಷ್ಟು ಆರ್ಚ್ ಬಂದಿದ್ದ ತಕ್ಷಣ ನಾನು ಮತ್ತೆ ಆನ್ ಮಾಡ್ಕೊಂಡು ಇಲ್ಲಿ ನೋಡ್ತಿದ್ದೀರಲ್ಲ, ಚೇರ್ ಹಾಕೊಂಡು ಗೊತ್ತಿದ್ದಾರೆ. ಫಾರೆಸ್ಟ್ ಆಫೀಸರ್ ಕೈ ತೋರಿಸ್ತಿದ್ದಾರೆ ಸ್ಟಾಪ್ ಮಾಡಿ ಅಂತ. ಸೊ ಇಲ್ಲೇನಿಲ್ಲ, ಇಲ್ಲಿ ಜಸ್ಟ್ ಫಾರ್ಮಾಲಿಟೀಸ್, ಎಂಟ್ರಿ ಮಾಡೋದಷ್ಟೇ. ನಾವು ಯಾವ ಊರು, ಫೋನ್ ನಂಬರು, ವೆಹಿಕಲ್ ನಂಬರು ಎಂಟ್ರಿ ಮಾಡಿ ಹೋಗಿ ಬುಕ್ಕಲ್ಲಿ ಎಂಟ್ರಿ ಮಾಡಿ ಬರೋದಷ್ಟೇ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ನಾನು ಬುಕ್ಕಲ್ಲಿ ಎಂಟ್ರಿ ಮಾಡಿ ಬಂದೆ. ಇಲ್ಲಿ ಯಾವುದು ಚಾರ್ಜಸ್ ಏನಿಲ್ಲ. ಇದು ಆರ್ಚಲ್ಲೇ ನೋಡ್ಬೋದು ನೀವು, ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ. ಸೊ ಇಲ್ಲಿಂದ ಆಲ್ಮೋಸ್ಟ್ ಇದೆ, ಇನ್ನೊಂದು 5 ಕಿಲೋಮೀಟರ್ಸ್ ಮೇಲೆ ಇದೆ. ಅದಾದಮೇಲೆ ನಿಮಗೆ ಪಾರ್ಕಿಂಗ್ ಕಲೆಕ್ಟ್ ಮಾಡ್ತಾರೆ. ಆ 5 ಕಿಲೋಮೀಟರ್ಸ್ ಸೀನ್ರಿ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಕ್ಯಾಪ್ಚರ್ ಮಾಡಿದ್ದೀನಿ. ಬೆಟ್ಟಗಳು ಮತ್ತು ಫುಲ್ ಗ್ರೀನ್ರಿ ತುಂಬ ಚೆನ್ನಾಗಿದೆ. ವನ್ಯಜೀವಿ ಅರಣ್ಯ ಅಲ್ವಾ, ಅರಣ್ಯ ಪ್ರದೇಶ ತುಂಬ ಚೆನ್ನಾಗಿದೆ. ಅದು ಕೂಡ ಎಂಜಾಯ್ ಮಾಡ್ಬೋದು ನೀವು. ಆರ್ಚ್ ಆದಮೇಲೂ ಒಳಗೆ ಎಂಟ್ರಿ ಆದಮೇಲೂ ತುಂಬ ಚೆನ್ನಾಗಿದೆ. ಸೆಂಟ್ರಲ್ ಒಂದು ಊರು ಬರುತ್ತೆ. ಸೊ ಹೀಗೆ ಟಿಕೆಟ್ ಕಲೆಕ್ಟ್ ಮಾಡಿ ನೋಡಿ, ನಾನು ಹೇಳಿದ್ನಲ್ಲ ಕಾರು ನೀರು ಹತ್ರನೇ ಹೋಗುತ್ತಂತ. ಸೊ ಹತ್ರಕ್ಕೆ ತೊಗೊಂಡೋಗಿ ಪಾರ್ಕ್ ಮಾಡಿದಿರಿ. ಇಲ್ಲಿ ಕಟ್ಟಿರೋ ರೋಪ್ಗಳು ನೋಡಿ, ಮರಗಳ ಹತ್ರ ಎಲ್ಲ ರೋಪ್ ಕಟ್ಟಿದ್ದಾರೆ. ಸೊ ಎಲ್ಲಿ ಹೋಗಬಾರ್ದು ಅಲ್ಲೆಲ್ಲ ರೋಪ್ ಕಟ್ಟಿದ್ದಾರೆ. ಸೊ ರೋಪು ಅಡ್ಡ ಕಟ್ಟಿರೋ ಕಡೆ ಎಲ್ಲ ನಾವು ಹೋಗಿಲ್ಲ, ಹಗ್ಗ ಕಟ್ಟಿರೋ ಕಡೆ ಎಲ್ಲ. ಎಲ್ಲಿ ಹಗ್ಗ ಕಟ್ಟಿಲ್ವೋ ಅದಷ್ಟು ಜಾಗ ನಮಗೆ ಆಡಕ್ಕೆ ಬಿಟ್ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಮೊಸಳೆಗಳಿದೆ ಅಂತೆಲ್ಲ ಹಾಕಿದ್ರು. ಬಟ್ ಈಗೆಲ್ಲ ಮೊಸಳೆ ಏನಿಲ್ಲ ಅನಿಸುತ್ತೆ, ಯಾವುದು ಮೊಸಳೆ ನಂಗೆ ಕಂಡು ಬಂದಿಲ್ಲ. ನೀರಲ್ಲಿ ಆಡಕ್ಕೆ ಬಿಡ್ತಾ ಇರೋದು ಇಷ್ಟೇ ಜಾಗ ನೋಡಿ, ನಾವು ಹೋಗ್ತಿದ್ದೀರಲ್ಲ ಇಷ್ಟು ಜಾಗ. ಬಟ್ ನೀರಂತೂ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ನೀರಂತೂ ತುಂಬ ಕ್ಲೀನಾಗಿದೆ. ಬಟ್ ಏನಂದರೆ ಅಲ್ಲಿರೋ ಡೆಬ್ರಿಸ್, ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಹಾಕಿರೋ ಡೆಬ್ರಿಸ್ ಎಲ್ಲ ಇದರೊಳಗೆ ಹಾಕ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಸ್ವಲ್ಪ ನೀರು ಹರಿದು ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ನೋಡಿ, ಕ್ಲೀನಾಗಿ ಕಾಣುತ್ತೆ ಒಳಗಿರೋದೆಲ್ಲ. ಏನು ಡರ್ಟ್ ಇಲ್ಲ. ಇಲ್ಲಿ ಯಾರೋ ಬಂದು ಸ್ನಾನ ಗಿನ ಮಾಡಲ್ಲ, ಬಟ್ಟೆ ಹಾಕಲ್ಲ. ಜಸ್ಟ್ ಬಂದು ನೀರಲ್ಲಿ ಎಂಜಾಯ್ ಮಾಡಿ ಫೋಟೋಗಳು ತೊಗೊಂಡು ಓಡ್ತಾರೆ. ಸೊ ಅದರಿಂದ ನೀಟಾಗಿದೆ ಅಂತ ಅನಿಸುತ್ತೆ. ಇನ್ನೊಂದು ಅದೊಂದು ಬಿಟ್ಟು ಇನ್ನೊಂದು ಇದು ಹರಿಯೋ ನದಿ, ನಿಂತ್ಕೊಳ್ಳೋದು ನಿಲ್ಲಲ್ಲ, ನೀರು ಹರಿತಾ ಇರುತ್ತೆ. ಸೊ ಅದರಿಂದ ಪರಿಶುದ್ಧವಾಗಿದೆ ಅಂತ ಅನಿಸುತ್ತೆ. ಇದು ನೋಡಿ ತುಂಬ ಖುಷಿ ಆಯ್ತು ನನಗೆ, ನೀರು ಪರಿಶುದ್ಧವಾಗಿರೋದು. ಅಲ್ಲೇ ಸ್ವಲ್ಪ ಹೊತ್ತು ನಾವು ಕುತ್ಕೊಂಡು ಎಂಜಾಯ್ ಮಾಡಿ, ನೀರಲ್ಲಿ ಸ್ವಲ್ಪ ಆಟಾಡಿ, ನಮ್ಮ ಮಗುನೂ ಆಟಾಡಿಸಿ ಒಂದು 1 ಅವರ್ ಇದ್ರಿ ನಾವು. ಆಲ್ಮೋಸ್ಟ್ 1 ಅವರ್ ಇದ್ರಿ. ಅಲ್ಲೇ ಚುರುಮುರಿ ಎಲ್ಲ ಸಿಗ್ತಾ ಅಲ್ಲೇ ತೊಗೊಂಡು ತಿಂತ, ನಾಯಿಗಳಿದ್ವು ಅದಕ್ಕೆಲ್ಲ ಫೀಡ್ ಮಾಡಿ. ನಾವು ಅದಕ್ಕೆಂತ ಏನು ತೊಗೊಂಡೋಗಿರಲಿಲ್ಲ, ಅಲ್ಲೇ ಏನು ಸಿಗುತ್ತೋ ಅದು ತೊಗೊಂಡು ಫೀಡ್ ಮಾಡಿದ್ವಿ. ಸೊ ಹಿಂಗೆ ಸಂಗಮ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಮುತ್ತತ್ತಿಗೆ ಹೊಡಿತೀವಿ. ಅದು ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಇದಿಷ್ಟು ಸಂಗಮ. ನೀವು ರೋಪ್ ಹಾಕಿ ಬಿಟ್ಟಿದ್ದಾರಲ್ಲ ಅಷ್ಟೇ ಜಾಗ. ಇಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಬಿಟ್ಕೊಟ್ಟಿದ್ದಾರೆ ಅಂತ. ಅಷ್ಟು ಜಾಗ ಮಾತ್ರ ನಮಗೆ ಬಿಟ್ಕೊಟ್ಟಿರೋದು. ಇಲ್ಲಿಂದ ನೋಡಿ ಎಲ್ಲಿ ಕೂತಿದ್ದಾರಲ್ಲ, ನಿಂತಿದ್ದಾರಲ್ಲ, ಸೊ ಅವರೆಲ್ಲ ಆಡ್ತಿರೋದು. ಆ ಕಡೆ ಹೋಗಂಗಿಲ್ಲ. ಮುಂಚೆ ಎಂಟ್ರಿ ಬೇರೆ ಥರ ಇತ್ತು, ಈಗ ಸೈಡಲ್ಲಿ ಮಾತ್ರ. ಮುಂಚೆ ದೂರದಲ್ಲಿ ಒಬ್ಬರು ಮಹಿಳೆ ಹೋಗ್ತಿದ್ದಾರಲ್ಲ, ಅಲ್ಲಿ ಎಂಟ್ರಿ ಇದ್ದಿದ್ದು ನಮಗೆ. ಅಲ್ಲಿಂದ ತೆಪ್ಪ ಎಲ್ಲ ಇದ್ದಿದ್ದು. ಡೈವ್ ಆಡೋಂಗಿಲ್ಲ, ಕ್ರೊಕೊಡೈಲ್ ಸಹಿತ ಅಂತೆಲ್ಲ ವಾರ್ನಿಂಗ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಈ ಕಡೆ ಎಲ್ಲ ರೋಪ್ ಕಟ್ಬಿಟ್ಟಿದ್ದಾರೆ. ಇಷ್ಟೇ ಜಾಗ, ನೀವು ಮರದ ಹತ್ರ ಏನು ಗ್ಯಾಪ್ ಕಾಣಿಸ್ತಿದೆಯೋ, ಆ ಹುಡುಗರೆಲ್ಲ ನಿಂತಿದ್ದಾರಲ್ಲ ಅಷ್ಟೇ ಜಾಗ ನಮ್ಗೆ ಆಡೋದಕ್ಕೆ. ಇನ್ನು ಆ ಕಡೆಗೂ ರೋಪ್ ಇದೆ ಮತ್ತೆ.